ಕ್ಷೇತ್ರದ ಕೆ ಪಾಲಸಂದ್ರ ಗ್ರಾಮದ ಆಶ್ರಯ ನಗರವಾಸಿ ಗ್ರಾಮದ ದಲಿತ ಮಾದಿಗ ಸಮುದಾಯದ ಹೆಣ್ಣು ಮಕ್ಕಳ ಗೋಳು ಕೇಳೋರಿಲ್ಲ ಹೇಳೋರಿಲ್ಲ. ಮೂಲಭೂತ ಸೌಕರ್ಯಗಳಿಲ್ಲದೆ ಹೀನಾಯ ಸ್ಥಿತಿಯಲ್ಲಿ ಬದುಕುತ್ತಿರುವ ಹೆಣ್ಣು ಮಕ್ಕಳು. ಹೌದು, 20 ವರ್ಷದಿಂದ ಸಿದ್ಧಗಂಗಮ್ಮ, ಪ್ರೇಮ ಮತ್ತು ದೀಪಿಕಾ ಎಂಬುವರು ಪಾಲಸಂದ್ರ ಗ್ರಾಮದ ಸರ್ವೆ ನಂಬರ್ 32ರಲ್ಲಿ ಗುಡಿಸಲು ಹಾಕಿಕೊಂಡು ಜೀವನ ನಡೆಸುತ್ತಿರುತ್ತಾರೆ. ಇವರು ಮಾದಿಗ ಸಮುದಾಯದವರು ಎನ್ನುವ ಕಾರಣಕ್ಕೋಸ್ಕರ ಜಾತಿ ನಿಂದನೆ ಮಾಡಿ ಇವರು ಇರುವ ಗುಡಿಸಲುಗಳನ್ನು ಖಾಲಿ ಮಾಡಿಸಲೇಬೇಕೆಂದು ಗ್ರಾಮ ಪಂಚಾಯಿತಿ PDO ನೋಟಿಸ್ ಹಿಡಿದುಕೊಂಡು ಬಂದು ಕಿರುಕುಳ ಕೊಡುತ್ತಿದ್ದಾನೆಂದು ಗುಡಿಸಲು ವಾಸಿ ಸಿದ್ಧಗಂಗಮ್ಮ, ದೀಪಿಕಾ ಮತ್ತು ಪ್ರೇಮ ಆರೋಪ ಮಾಡಿದ್ದಾರೆ. ನನ್ನ ಹೆಸರು ಪ್ರೇಮ ಅಂತ. ಹೇಳಿ, ಏನ್ ಸಮಸ್ಯೆ ನಿಮ್ದು? ಸರ್, ನಾವಿಲ್ಲಿ ಗುಡ್ಲಾಕೊಂಡಿರೋದ್ರಿಂದ ಈ ಅಕ್ಕಪಕ್ಕದಲ್ಲೆಲ್ಲಾನ ಎಲ್ಲ ಒಗ್ದು ಎಲ್ಲ ಇದ್ ಮಾಡಿದ್ರು, ಅದೆಲ್ಲ FIR ಆಗೋಯ್ತು. ಮತ್ತೆ ಇವಾಗ ನಾವ್ ಇಲ್ಲೇ ವಾಸ ಮಾಡ್ತಾ ಇದೀವಿ. ಪಂಚಾಯತ್ ಕೇಳ್ಕೊಟ್ರೆ ಏನು ನಮಗೆ ಸೌಲಭ್ಯ ಮಾಡ್ಕೊಡ್ತಾ ಇಲ್ಲ. ಎಷ್ಟು ವರ್ಷದಿಂದ ಇದೀರಮ್ಮ ಇಲ್ಲಿ? ಸರ್, ನಾವ್ ಆಲೆ ಒಂದ್ 12 ವರ್ಷದಿಂದಲೂ ಇದ್ದೀವಿ ಇಲ್ಲಿ. ಅವಾಗ್ಲಿಂದಾನು ಅರ್ಜಿ ಕೊಡ್ತಾನೆ ಇದೀರಾ ಪಂಚಾಯತಿಗೆ? ಕೊಡ್ತಾನೆ ಇದೀವಿ ಸರ್, ಅರ್ಜಿ ಕೊಡ್ತಾನೆ. ಆದ್ರೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ಇಲ್ಲ ಸರ್, ಮಾಡ್ತಾ ಇಲ್ಲ. ಕಾರಣ ಏನಮ್ಮ? ಸರ್, ಕೇಳಿದ್ರೆ ನಮಿಗ್ ಕೊಡಕ್ ಬರೋದಿಲ್ಲ. MLA ಕೇಳ್ರಿ, ಸುರೇಶ್ ಗೌಡ್ರನ್ನ ಕೇಳ್ರಿ, ನಾವ್ ಕೊಡಕ್ ಬರೋದಿಲ್ಲ. ಅವ್ರನ್ನ ಕೇಳ್ಬೇಕು, ನಮ್ದೇನ್ ನಡೆಯೋದಿಲ್ಲ, ಅವ್ರನ್ನ ಕೇಳ್ಕೊಳ್ರಿ ಅಂತಂತಾರೆ. ನೀರು ಕೊಡಿ ಸರ್, ನಮಗ್ ದೂರದಿಂದ ನೀರ್ ತರಬೇಕು ಅಂತಂದ್ರೆ ಗಂಗಾ ಯೋಜನೆ ಬರ್ತದೆ, ಅವಾಗ ಹಾಕ್ಸ್ಕೊಡ್ತೀವಿ, ಇವಾಗ ಹಾಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಏನೂನು ನಮಗ್ ಮಾಡ್ಕೊಡೋದಿಲ್ಲ. ಈಗ ಮೊನ್ನೆ ನೋಡಿದ್ರೆ ನೋಟಿಸ್ ತಗೊಂಬಂದಾರೆ, ಈಗ ಗುಡ್ಲುಗಳು ಕಿತ್ತಾಕ್ರಿ, ನೋಟಿಸ್ಗಳು ತಗೊಳ್ರಿ ಅಂತಂತಾರೆ. ನಾವ್ ಅದಕ್ಕೆ ತಗೊಂಡಿಲ್ಲ ನೋಟಿಸ್. ನಾವು ನೋಡೋಣ ಅಲ್ಲೇ ಹೋಗ್ತೀವಿ, ಕೇಳೋತವೆಲ್ಲ ಕೇಳ್ಕೊಂತೀವಿ ಅಂತ ಅನ್ನೋವತ್ತಿಗೆ ಸರ್ ಹಾಕ್ಬೇಡ್ರಿ ಅಂತ ಎಲ್ಲ ಗಲಾಟೆ ಮಾಡಿದ್ರು. ಅಂದ್ರೆ ಈಗ ಗುಡ್ಲುಗಳು ಕಿತ್ತಾಕಿ ನೀವ್ ಎಲ್ಲಿ ಹೋಗ್ಬೇಕು ಅಂತ? ಸರ್, ಎಲ್ಲ ನಾವ್ ಹೋಗಿ ನಮ್ಗೇನ್ ಆಗ್ಬೇಕಾಗೈತೆ, ನಾವು ಎಲ್ಲಿ ಎಂದ್ ಕೊಡ್ತೀವೋ ಅವತ್ತಿಗೆ ತಗೊಳ್ರಿ ಅಂತ ಹೇಳ್ತಾವ್ರ ಪಂಚಾಯತ್. ಅಂದ್ರೆ ಪಂಚಾಯತ್ ಅವ್ರ ಏನು ವ್ಯವಸ್ಥೆ ಮಾಡ್ಕೊಡ್ತೀವಿ ನಿಮ್ಗೆ ಅಂತ ಹೇಳ್ತಿಲ್ಲ? ಇಲ್ಲ, ಮಾಡ್ಕೊಡ್ತಾ ಇಲ್ಲ. ನಿಮ್ಗೆ ಬೇರೆ ಕಡೆ ಹೋಗೋದಕ್ಕೆ ನಿಮ್ಗೆ ಎಲ್ಲೂ ಜಾಗ ಇಲ್ಲ? ಇಲ್ಲ ಸರ್, ಜಾಗ ಇಲ್ಲ, ಎಲ್ಲೂ ನಮಗ್ ಜಾಗ ಇಲ್ಲ. ಅವ್ರೆ ಸರ್, ಗಂಡ ಇಲ್ಲ, ಗಂಡ ಬಿಟ್ಟು ಹೋಗ್ಯಾರ. ಮತ್ತೆ 2 ಮಕ್ಳಿದಾರೆ. ಇಲ್ಲೇ ಜೊತೆಲೆ ಇದ್ದೀವಿ ನಾವು. ಈಗ ಅವ್ರನ್ನ ನೋಡ್ಕೊಂಡು ಇದ್ರಲ್ಲೇ ವಾಸ ಮಾಡ್ಕೊಂಡಿದೀರಾ? ಹೆಂಗ್ ವಾಸ ಮಾಡ್ತೀರಮ್ಮ ಇಲ್ಲಿ? ಸರ್, ನಾವ್ ಇನ್ನೇನ್ ಮಾಡೋದು, ನೈಟ್ ಎಲ್ಲ ಮೂಗತ್ತಿ ಹೆಚ್ಕೊಂಡು ವಾಸ ಮಾಡ್ತೀವಿ. ಹೈಸ್ಕೂಲ್ ಟೌನಿಂದ ನೀರ್ ತಗೊಂಡ್ಬರ್ತೀವಿ, ಅಡಿಗೆ ಮಾಡ್ಕೊಂಡು ಉಣ್ತೀವಿ. ಕರೆಂಟು ಇಲ್ಲ? ಇಲ್ಲ ಸರ್, ಕರೆಂಟು ಇಲ್ಲ. ತೋರ್ಸಿ ನಡೀರಿ, ಒಳಗಡೆ ಬನ್ನಿ ಸರ್. ಎಷ್ಟ್ ಜನ ಇರ್ತೀರಮ್ಮ ಇಲ್ಲಿ? ಸರ್, ನಾವು ನಮ್ಮ ಮಕ್ಳು ನಾವು ಇದ್ದೀವಿ. ಮತ್ತೆ ಇವ್ರ ಎದುರುಗಡೆಯವರು ಬಂದು ಇಲ್ಲೇ ಇರ್ತಾರೆ. ಅದೇ ನೀರಿಂದ ಏನೋ ಸಮಸ್ಯೆ ಆಗಿ ಅಲ್ಲಿ ಮನೆ ಒಳಗಡೆ ರೆಡಿ ಇಲ್ಲೇ ಇರ್ತೀವಿ ಸರ್, ಎಲ್ಲ ಜೊತೆಲಿ. ಈಗ ಮತ್ತೆ ಏನ್ ಮಾಡ್ಬೇಕು ಅಂತ ಇದೀರಮ್ಮ ಈಗ? ಸರ್, ನಮಗೆ ಸರ್ಕಾರದಿಂದ ನಮಗೆ ಏನಾದ್ರು ಸೌಲಭ್ಯ ಮಾಡ್ಕೊಡಿ, ಸಹಾಯ ಮಾಡಿ. ನಮ್ಮೂರಲ್ಲಂತೂ ಯಾರು ಮಾಡೋದಿಲ್ಲ. ಇನ್ನೇನ್ ನಮಗ್ ಸಪೋರ್ಟ್ ಯಾರು ಇಲ್ಲ, ಗಂಡನು ಇಲ್ಲ, ಮತ್ತೆ ಅಣ್ಣ ತಮ್ಮದಿರು ಯಾರು ನಮಗ್ ಸಪೋರ್ಟ್. ಈಗ ಪಂಚಾಯತಿ ಕಡೆಯಿಂದ ಸೈಟ್ಗಳು ಕೊಡ್ಬೇಕು ಅಂತ ಸರ್ಕಾರ ಇದ್ ಮಾಡಿದೆ ಅಲ್ವಾ? ನಾವು ಎಂದ್ ಕೊಡ್ತೀವೋ ಅಲ್ಲಿ ತಗೊಳ್ಳಿ, ಇಲ್ಲಿ ಕೊಡಕ್ ಬರಲ್ಲ, ಇದು ರೋಡು. ಇದು ಇಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ಸರ್, ಹಂಚಿಲ್ಲ. ಒಟ್ನಾಗ ಇದನ್ನ ತಗಸ್ಬೇಕು ಅಂತಂದ ಅವ್ರಿಗೆ ಎಲ್ಲ ಕೊಟ್ಟಿದೀವಿ. ಇಲ್ಲೆಲ್ಲ ಐತೆ ಸೈಟು, ಇಲ್ಲಿಲ್ಲ, ಮಂಚ್ಕೇನಹಳ್ಳಿ ಕೊಡ್ತೀವಿ ಅಂತ ಅಂತಾರೆ. ಮಂಚ್ಕೇನಹಳ್ಳಿಯಲ್ಲಿ ಅವರು ನಮಗೆ ಇಲ್ಲ ಸರ್, ಆಗಲ್ಲ. ಅವ್ರು ಕೊಡಕ್ ಬಿಡ್ತಾರ? ಈಗ ಅವ್ರವರಿಗೆ ನಮ್ಮೂರಲ್ಲಿ ಕೊಡು ಅಂದ್ರು ಕೊಡ್ತಾರ? ಈಗ ನಮ್ಮೂರಲ್ಲೇ ನಮಗ್ ಕೊಡ್ಬೇಕು, ಈಗ ಈ ಜಾಗ ನಮಗ್ ಕೊಡ್ಬೇಕು. ಇದು ಎಲ್ಲ ಕೇಸ್ ಎಲ್ಲ ಆಗೈತೆ. ಸರ್, ಗ್ರಾಮ ಜಾಗ. ಸರ್, ಕ್ಯಾಸ್ಟ್ ಬಗ್ಗೆ ಮಾಡ್ತಾರೆ. ಸರ್, ನಾವ್ ಮಾದಿರು ಸರ್. ಸರ್, ಅವ್ರ ನಾಯಕರು ಮತ್ತೆ ತಿಗುಡ್ರುಗಳು ಸರ್ ಜಾಸ್ತಿ ಇರೋದು. ನಾವು ಅದೇ ಸರ್ ಮಾಡ್ತಾ ಇರೋದು. ಸರ್, ಪಂಚಾಯತ್ ಮಾಡ್ತಾ ಇದ್ದಾರೆ. ಏನ್ ಕೇಳಿದ್ರು ನಮಗೆ ಮಾಡ್ಕೊಡಲ್ಲ, ಹಿಂಗೇನೇನೆ ಮಾಡ್ತಾರೆ. ಈಗ ಒಂದ್ 12 ವರ್ಷದಿಂದಲೂ ಇದನ್ನೇ ಮಾಡ್ತಾರೆ. ಇಲ್ಲೇ ಇದ್ದೀವಿ ಸರ್, ಮಾಡ್ತಾ ಇಲ್ಲ ಸರ್. ಹಂಗು ನೋಡಿ, ಇಲ್ಲಿ ಇದೆಲ್ಲ ಹೊಡ್ದಾಕದು ಹಿಂಗೆಲ್ಲ ಮಾಡೇರಿ. ಇದನ್ನ ಕಂಪ್ಲೇಂಟ್ ಸರ್, ಗಂಗರಾಜು ಅಂತ ಇಲ್ಲೆಲ್ಲ ಹೊಡ್ದಾಕಿ ಮಾಡೋದು, ಗರಿ ಕಿತ್ತಾಕೋದು ಎಲ್ಲ ಮಾಡಿದ್ರು. ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವಾಗ್ಲಿಂದ ಅವ್ರು ನಮ್ ಸಮಸ್ಯೆ ಬರೋದಿಲ್ಲ. ಅವ್ರವ್ರೇ ನಮ್ಮರ್ಕ್ ನಾವಿದ್ದೀವಿ. ಇವಾಗ PDO ಸರ್ ಬಂದು ಅರ್ಜಿ ತಗೊಳ್ಳಿ, ಗುಡ್ಲು ಕಿತ್ತಾಕ್ಬಿಡ್ರಿ ಅಂತ ಹೇಳ್ತಾರೆ. ಈ ಗುಡ್ಲು ಕಿತ್ತಾಕಿ ನಾವ್ ಎಲ್ಲಿಗೆ ಹೋಗ್ಬೇಕು?
ನಮಗ್ ಜಾಗ ಎಲ್ಲೂ ಇಲ್ಲ. ಹಂಗಾಗಿ ಇವಾಗ ನಾವೇನ್ ಮಾಡೋದು, ಪಂಚಾಯತಿಯಲ್ಲಿ ನಾವು ಬೇರೆ ಬೇರೆ ಅಧಿಕಾರಿಗಳಿಗೆಲ್ಲ ಹೋಗಿದೀವಿ, ಎಲ್ಲ ಅರ್ಜಿಗಳು ಕೊಟ್ಟಿದೀವಿ. ಎಲ್ಲಾದ್ರೂ ಇವ್ರು ನಾವ್ ಎಲ್ಲಿ ಕೊಡ್ತೀವೋ ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ. ಇಲ್ಲ ಸರ್, ನ್ಯಾಯ ಸಿಗ್ತಾ ಇಲ್ಲ. ಇನ್ನೊಂದು ಹೇಳ್ಬೇಕು ಅಂದ್ರೆ ನಮಗೆ ಸಪೋರ್ಟ್ ಯಾರು ಇಲ್ಲ. ಹಂಗಾಗಿ ಇವ್ರು ಯಾರವ್ರೆ ಹೆಂಗ್ ಬೇಕಾದ್ರೂ ಮಾಡ್ಬೋದು, ಹೋರಾಡ್ಬೇಕು ಸರ್. ಮುಂಚೆ ಹೇಳ್ಬೇಕು ಅಂದ್ರೆ ಗಂದಿರಿಲ್ಲ, ಇವಾಗ ನೆನ್ನೆ ಮೊನ್ನೆಯಿಂದ ಹುಷಾರಿಲ್ದಲೆ ಮಲಗಿದೀವಿ, ಈಗ ನಮ್ಮನ್ ಕೇಳೋರಿಲ್ಲ. ನಾವೇ ಹೋರಾಡ್ಬೇಕು ಸರ್. ಸರ್ ದೊಡ್ಡವರು ಕೆಲ್ಸಕ್ಕೆ ಹೋಗ್ತಾರೆ ಸರ್. ಹಂಗಾಗಿ ಇಲ್ಲಿ ಆತರ ಮಾಡ್ತಾವ್ರೆ. ಅದಕ್ಕೆ ನೀವೇ ಏನಾದ್ರು ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಕರೆಂಟ್ ಇಲ್ಲ, ಮತ್ತೆ ನೀರಿಲ್ಲ. ಅಲ್ಲಿ ಐಸ್ಕೂಲ್ ತಾವಲಿಂದ ತರಬೇಕು. ಈಗ ಅಲ್ಲಿ ಐಸ್ಕೂಲ್ ತಾವಲಿಂದ ತರ್ತೀವಿ ಅನ್ನೋದು ಗೊತ್ತಾಗಿ ಅಲ್ಲಿ ಆಫ್ ಮಾಡ್ತಾರೆ ನೀರು. ಅವರು ನೀರ್ ಬಿಡಾರನೇನೆ ಆಫ್ ಮಾಡಿ ಹೊರಟೋಗ್ತಾರೆ. ನಾವ್ ಇಲ್ಲಿಂದ ಹೋಗಿ ನೀರ್ ತರ್ತೀವಲ್ಲ, ಹಂಗಾಗಿ ಕ್ಯಾಸ್ಟಿ ಜಾಮ್ ಎಲ್ಲೇ ನೀರಿಗೆ ಹೋದ್ರು ಕ್ಯಾಸ್ಟಿ ಜಾಮ್ ಮಾಡ್ತಾರೆ. ಹಂಗಾಗಿ ಮಾಡ್ತಾರೆ. ಅದಕ್ಕೆ ಸರ್ ನಾವ್ ಕೇಳ್ಕೊಳೋದು ಏನು ಅಂತಂದ್ರೆ ನಮಗ್ ನ್ಯಾಯ ಕೊಡ್ಸಿ, ನಮಗ್ ನೀರ್ನ ವ್ಯವಸ್ಥೆ ಮಾಡ್ಕೊಡಿ. ಅಕ್ಕಪಕ್ಕದಲ್ಲಿ ಸ್ಯಾದ್ರೆ ಐತೆ, ಕರೆಂಟು ಇಲ್ಲ. ಏನೋ ನಿಮ್ಮಿಂದ ನಮ್ಗೊಂದ್ ಸಹಾಯ ಆದ್ರೆ ಸಾಕು ಸರ್. ನಿಮ್ ಹೆಸರು? ನಮ್ಮ ಹೆಸರು ಸಿದ್ಧಗಂಗಮ್ಮ ಸರ್. ಯಾವ ಊರಿದು? ಸರ್ ಕೇಪಾಲ್ ಚಂದ್ರ ಸರ್, ಆಶ್ರಯ ಬಡಾವಣೆ. ಏನಮ್ಮ ಸಮಸ್ಯೆ ಈಗ ನಿಮ್ದು? ಸರ್ ಸಮಸ್ಯೆ ಏನಿಲ್ಲ ಸರ್. ಸಮಸ್ಯೆ ಏನು ಇದು, ನಾವಿಲ್ಲಿ 10-12 ವರ್ಷದಿಂದ ಗುಡ್ಲಾಕೊಂಡಿದೀವಿ ಸರ್. ಗುಡ್ಲಾಕೊಂಡಿರೋದ್ರಿಂದ ಅಕ್ಕಪಕ್ಕದವರು ತೊಂದ್ರೆ ಕೊಡ್ತಾರೆ ಸರ್. ಗ್ರಾಮ ಪಂಚಾಯತಿಯವರು ತೊಂದ್ರೆ ಕೊಡ್ತಾರೆ. ಈ ಗುಡ್ಲನ್ನ ಕೀಳಿಸ್ಬೇಕು ಮತ್ತೆ ತೆರವುಗೊಳಿಸ್ಬೇಕು ಅಂತ ನಮಗೆ ತುಂಬಾ ತೊಂದ್ರೆ ಕೊಡ್ತಾರೆ. ನಾವು ಪಂಚಾಯತಿಯಿಂದನೇ ಆಗ್ಲಿ ಸರ್ಕಾರದಿಂದನೇ ಆಗ್ಲಿ ಏನು ಸಹಾಯ ಮಾಡ್ತಾ ಇಲ್ಲ ಸರ್. ಇದು ಗ್ರಾಮ ಠಾಣೆ ಜಾಗನಾ ಇದು? ಹೌದು ಸರ್, ಗ್ರಾಮ ಠಾಣೆ ಜಾಗನೇ, ಈ ಸರ್ಕಾರದ ಜಾಗನೇ ಸರ್. ನೀವು ನಮಗೆ ಈ ಸೈಟ್ ನ ಮೆಸೇಜ್ ಮಾಡ್ಕೊಡಿ ಅಂತ ಹೇಳಿ ಪಂಚಾಯತ್ ಅರ್ಜಿ ಕೊಟ್ಟಿದೀವಿ ಸರ್. ನಮ್ಗೆ ಎಸಿಗೆ ಡಿಸಿಗೆ ಎಲ್ಲ ಅರ್ಜಿ ಕೊಟ್ಟಿದೀವಿ. ಈ ಜಾಗದ ಬಗ್ಗೆ FIR ಆಗಿದೆ ಸರ್. ನಾವ್ ಇಲ್ಲೇ ಇದ್ದೀವಿ ಅನ್ನೋದಕ್ಕೆ ಈ ಜಾಗದ ಬಗ್ಗೆ FIR ಆಗಿದೆ ಸರ್. ಸರ್ ಇದು ಪಕ್ಕದ ಗಂಗಾಧರ ನಮ್ ಗುಡ್ಸ್ಲೆಲ್ಲ ಕಿತ್ತು ಇದು ಎಲ್ಲ JCB ಇಂದ ಅಗ್ದಿರೋದ್ರಿಂದ ನಾವು ಕಂಪ್ಲೇಂಟ್ ಕೊಟ್ಟು ಈ ಜಾಗದಾಗೆ ಇದ್ದೀವಿ ಅಂತ ಈ ಕಂಪ್ಲೇಂಟ್ ಎಲ್ಲ ಕೊಟ್ಟು FIR ಎಲ್ಲ ಆಗಿದೆ ಸರ್. ಏನ್ ವಿಚಾರಕ್ಕೆ ಅವ್ರ ಆತರ ಮಾಡಿದ್ದು ಸರ್? ಈ ಜಾಗ ನಮಗ್ ಬರ್ಬೇಕು ಅಂತ ಎಲ್ಲ ಕಿತ್ತಾಕಿ ಒಗ್ದು. ಈ ಜಾಗ ಗ್ರಾಮ ಠಾಣಾ ಅಂತ ಅಂದ್ರಿ ಅಲ್ವಾ? ಹೌದು ಸರ್, ಈ ಜಾಗ ಗ್ರಾಮ ಠಾಣೆ. ಇದೆಲ್ಲಾ ಅಧಿಕಾರಿಗಳು ಒಂದ್ಸರಿ ಬಂದು ವಿಸಿಟ್ ಕೊಟ್ಟು ಹೋಗಿರೋ ಸರ್. ಆದ್ರೂ ಪಂಚಾಯತಿ ಇರೋರು ಮತ್ತೆ ನಮಗ್ ಜನಗಳು ಬಹಳ ತೊಂದ್ರೆ ಕೊಡ್ತಾ ಇದಾರೆ ಸರ್. ನಮಗ್ ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತಾ ಇಲ್ಲ ಸರ್. ಒಂದ್ ನೀರ್ಗ್ ಅರ್ಜಿ ಕೊಟ್ರು ಕೂಡ ನೀರನ್ನು ಕೂಡ ಕಲ್ಪಿಸ್ಕೊಟ್ಟಿಲ್ಲ, ಕರೆಂಟು ಕೂಡ ನಮಗ್ ಕಲ್ಪಿಸ್ಕೊಟ್ಟಿಲ್ಲ ಸರ್. ನಾವು ಕತ್ಲೆಯಲ್ಲಿ ಜೀವನ ಮಾಡ್ತಾ ಇದೀವಿ. ಇಲ್ಲೇನೋ ವಾಸ ಮಾಡ್ತಾ ಇರೋದು? ಹೌದು ಸರ್, ನಾವ್ ಇಲ್ಲೇನೆ ವಾಸ ಮಾಡ್ತಾ ಇರೋದು. ಇದ್ರೊಳಗಡೆನಾ? ಹೌದು ಸರ್, ಇದ್ರೊಳಗಡೆಗೆ ಜೀವನ ಮಾಡ್ತಾ ಇರೋದು. ಎಲ್ಲ ಖಾಲಿ ಮಾಡಿದ್ರ ಅನ್ಸುತ್ತೆ ಸರ್. ಪಕ್ಕದಲ್ಲಿ ನಾವು ಇದು ನೀರು ನುಗ್ಬಿಡ್ತು ಸರ್. ಅದಕ್ಕೇನೆ ಪಕ್ಕದಲ್ಲಿ ಗುಡ್ಲಿದ್ದೆಲ್ಲ ಸಾಮಾನ್ ತಗೊಂಡೋಗಿ ಅಲ್ಲಿ ಇಕ್ಕಿದೀವಿ ಸರ್. ನಾವು ನೀರು ಮೊನ್ನೆ ಪೈಪ್ ಒಡೆದೋಗಿ ದಡ 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 ಅಂತ ನೀರು ಹರ್ಕೊಂಡ್ ಬಂದ್ಬಿಟ್ಟು ಸರ್. ಮಳೆ ಹುಯ್ದ್ರು ಪ್ರಾಬ್ಲಮ್ ಸರ್ ನಮ್ಗೆ. ಟೋಟಲ್ ಇಲ್ಲಿ ಎಷ್ಟು ಮನೆ ಇದೆ ಸರ್? ಇಲ್ಲಿ 10-12 ಜನ ಗುಡ್ಸ್ಲು ಹಾಕೊಂಡಿದ್ರು ಸರ್. ಇವಾಗ ಟೋಟಲ್ ಇವಾಗ 3 ಇದ್ ಮಾಡ್ಕೊಂಡಿದೀವಿ ಸರ್. ಹೌದಾ? ನಾವ್ ಉಳ್ಕೊಂಡಿದೀವಿ ಸರ್. ಈಗ ಹಿಂಗಾದ್ರೆ ಮುಂದೆ ನಿಮ್ ಪರಿಸ್ಥಿತಿ ಯಾವ ತರ ಗೊತ್ತೇ ಇಲ್ಲ ಸರ್ ನಮ್ಗೆ. ಸರ್ಕಾರನು ಸಹಾಯ ಮಾಡ್ತಿಲ್ಲ, ಪಂಚಾಯತ್ ಸಹಾಯ ಮಾಡ್ತಿಲ್ಲ. ಪಂಚಾಯತ್ ಅವ್ರು ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ನಾವ್ ಅರ್ಜಿ ತಗೊಂಡೇ ಕೊಟ್ರೆ ಸುಮ್ನೆ ಇಸ್ಕೊಂತಾರೆ, ಸುಮ್ನೆ ಇರ್ತಾರೆ ಸರ್. ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. MLA ಪತ್ರ ಕೊಡ್ಬೇಕು ಅಂತ ಹೇಳ್ತಾ ಇದಾರೆ ಸರ್. ಬೇರೆ ಇನ್ನೇನ್ ಹೇಳ್ತಾರೆ? ಇನ್ನೇನು ಇಲ್ಲ ಸರ್. ಅದೇ ಅವ್ರು ಹೇಳೋದಷ್ಟೇ, ತಗೊಂಡೋಗಿ ಅರ್ಜಿ ಕೊಡ್ತೀವಿ, ನೀರಿಗೂ ಕೊಡ್ತೀವಿ, ಎಲ್ಲಾರ್ಗೂ ಕೊಡ್ತೀವಿ ಸರ್. ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಓಕೆನಮ್ಮ. ಏನ್ ಸಮಸ್ಯೆ ನಿಮ್ದು? ಏನ್ ಹೆಸರು ನಿಮ್ದು? ಸರ್ ದೀಪಿಕಾ ನಮ್ಮ ಹೆಸರು. ನಮಸ್ತೆ. ನಾವು ಕೇಪಾಲ್ಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿರೋದು. ನಾವಿಲ್ಲಿ 10-12 ವರ್ಷದಿಂದ ಗೋಮಾಳ ಜಾಗದಲ್ಲಿ ಜಾಗ ಗುಡ್ಲಾಕೊಂಡಿದ್ವಿ. ಮಳೆ ಬಂದ ಕಾರಣ ನಾವು ಮತ್ತೆ ಹೊಸದಾಗಿ ಹಾಕೋಬೇಕು ಅಂತ ನಿರ್ಮಿಸಿದ್ರು. ಗೈಡಮ್ ಎಲ್ಲ ಹೊಡ್ಕೊಂಡು ಅಕ್ಕಪಕ್ಕದವರೆಲ್ಲ ಬಂದು ಕಿರುಕು ಮಾಡಿ ಎಲ್ಲ ಹಲ್ಲೆ ಮಾಡಿದ್ದಾರೆ. ಇಲ್ಲಿ ಹಾಕೋದಕ್ಕೆ ಜಾಗ ಇಲ್ಲ. ಎತ್ತಾಯ್ತಂತೆ ಅಪ್ಪ ಅಮ್ಮ ಯಾರು ಇಲ್ಲ. ನಾನು ಒಬ್ಳ ಅದೇ ಗಂಡನು ಬಿಟ್ಟು ಹೋದ. ಅದ್ರಲ್ಲಿ ನನ್ ಮಗಳನ್ ಸಾಕೊಂಡ್ ಜೀವನ ಮಾಡ್ಬೇಕು. ಜಾಗನೇ ಇಲ್ಲ ಸರ್ ನನಗೆ. ಇಲ್ಲಿ ಅಕ್ಕಪಕ್ಕದವ್ರೆ ಸರ್, ಹಾಕೋದಕ್ಕೆ ಬಿಡ್ತಾ ಇಲ್ಲ. ಹೌದು ಸರ್, ಇಲ್ಲೇ ಇದ್ದಿದ್ದು. ಪಕ್ಕದಲ್ಲಿ ಒಬ್ರು ಗುಡ್ಲಲ್ಲಿ ವಾಸ ಮಾಡ್ತಾ ಇದೀವಿ ಸರ್. ಸರ್ ಒಂದ್ 4-5 ಇದಾವೆ ಸರ್. ಹೌದು ಸರ್, ಅವ್ರ ಜೊತೆನೆ ಇದ್ದೀವಿ. ಇಲ್ಲ ಸರ್, ಜಾಗನೂ ಇಲ್ಲ, ಏನು ಇಲ್ಲ, ತಿನ್ನೋದಕ್ಕೆ ಅನ್ನನೂ ಇಲ್ಲ. ಕಟ್ಕೊಂಡನು ತಂದಾಕೋದಕ್ಕೆ ಗಂಡನು ಜೊತೆಯಲ್ಲಿ ಇಲ್ಲ. ಆದ್ರಿಂದ ನಾನ್ ಕೂಲಿ ಮಾಡ್ಕೊಂಡು ನನ್ ಮಗಳನ್ ಸಾಕೊಬೇಕು. ಇರೋದಕ್ಕೂ ಜಾಗ ಇಲ್ಲ.
ಅರ್ಜಿ ಎಲ್ಲಾ ಕೊಟ್ಟಿದೀವಿ ಸರ್. ಖಾತೆ ಮಾಡ್ಕೊಡಿ ಅಂತ ಅರ್ಜಿ ತಗೊಂಡ್ ಹೋದ್ರೆ ಡಸ್ಟ್ಬಿನ್ ಅಲ್ಲಿ ಹಾಕ್ತಾರೆ ಅರ್ಜಿ ತಗೊಂಡೋದವ್ನ. ನಮಗೆ ನ್ಯಾಯನೇ ಕೊಡ್ತಿಲ್ಲ ಸರ್ ಅವರು. ಸರ್ ಅದೇ ಜಾಗ ನಮಗೆ ಏನು ಕೊಡ್ಲಿಲ್ಲ ಅಂದ್ರೆ ಇದೇ ಜಾಗದಲ್ಲೇ ನಾವ್ ಏನಾದ್ರು ಸೂಸೈಡ್ ಮಾಡ್ಕೊಂಡ್ ಸತ್ತು ಹೋಗ್ತೀವಿ ಸರ್ ಅಷ್ಟೇ. ಸರ್ ಅಲ್ಲ ಸರ್, ಊರಿಗೆ ಸಂಬಂಧಪಟ್ಟಿದ್ದು ನಾವು ಅವ್ರ ಅಪ್ಪನ ಆಸ್ತಿಗೆ ಹೋಗಿಲ್ಲ. ಸರ್ಕಾರಿ ಗೋಮಾಳು ಜಾಗದಲ್ಲಿ ನಾವು ಹಾಕೊಂಡು ಜೀವನ ಮಾಡೋದಕ್ಕೆ ಅಂತ ಬಂದ್ರೆ ಅಲ್ಲೂ ಬಿಡ್ತಿಲ್ಲ, ಅಲ್ಲೇ ಮಾಡ್ತಿದ್ದಾರೆ ಅಂತ ಅಂದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಸರ್? ಸರ್ ಬಿಡೋದಕ್ಕೆ ದಾರಿ ಇಲ್ಲ ನಮಗೆ, ಜಮೀನ್ಗೆ ಹೋಗೋದಕ್ಕೆ ದಾರಿ ಇಲ್ಲ ಅಂತ ಇದ್ ಮಾಡ್ತಿದ್ದಾರೆ. ಹೌದು ಸರ್, ಪಕ್ಕದವರೇ ಮಾಡ್ತಿರೋದು. ದಾರಿ ಗೌರ್ಮೆಂಟ್ ಇಂದ ಬಂದಿರೋ ದಾರಿ ಸ್ಟ್ರೈಟ್ ಇದೆ ಸರ್ ಅವ್ರ ಜಮೀನಿಗೆ ಹೋಗೋದಕ್ಕೆ. ಹೌದು ಸರ್, ಕ್ಯಾಸ್ಟಿಸಮ್ಗೋಸ್ಕರನೇ ಅವರೆಲ್ಲ ನಮ್ಗೆ ಅಲ್ಲೇ ಮಾಡ್ತಿರೋದು. SC ಮಾದಿಗ ಜನಾಂಗಕ್ಕೆ ಸೇರಿದೀವಿ ಸರ್ ನಾವು. ಹೌದು ಸರ್, SCನೇ. ಹೌದು ಸರ್, SCನೇ. ಕ್ಯಾಸ್ಟಿಸಮ್ ಜಾಸ್ತಿ ಮಾಡ್ತಿದ್ದಾರೆ ಸರ್ ಇಲ್ಲಿ. ಎಲ್ಲರೂ ಮಾಡ್ತಿದ್ದಾರೆ ಸರ್, ಅಕ್ಕಪಕ್ಕದವ್ರ ಹಿಂದಿಂದಲೂ ಅಧಿಕಾರಿಗಳಿಂದಲೂ ಮಾಡ್ತಿದ್ದಾರೆ. ಹಾಗಾದ್ರೆ ಕೆ ಪಾಲಸಂದ್ರದಲ್ಲಿ ದಲಿತ ಮಾದಿಗ ಮಹಿಳೆಯರು ಬದುಕುವಂತಿಲ್ಲವೇ? ಇದು ಖಂಡನೀಯ. ಈ ಮಹಿಳೆಯರ ಗೋಳು ಕೇಳೋರ್ಯಾರು? ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ್ರೆ, ಒಮ್ಮೆ ಪಾಲಸಂದ್ರದ ಈ ಹೆಣ್ಣು ಮಕ್ಕಳ ಬದುಕಿನ ಸ್ಥಿತಿ ನೋಡಿ. ಮತ ಹಾಕಿಸಿಕೊಳ್ಳುವಾಗ ಈ ಮಾದಿಗ ಸಮುದಾಯದ ಹೆಣ್ಣು ಮಕ್ಕಳು ಬೇಕಿದ್ರು ಈಗ ಬೇಡವೇ? ಸ್ವಾಮಿ, ಅವರು ತಿನ್ನೋದು ಅನ್ನ, ನೀವು ತಿನ್ನೋದು ಅನ್ನ. ಅವರ ಮೈಲು ಕೆಂಪು ರಕ್ತ, ನಿಮ್ಮ ಮೈಲು ಕೆಂಪು ರಕ್ತ. ಹಾಗಾದರೆ ಈ ಸಮುದಾಯದ ಹೆಣ್ಣು ಮಕ್ಕಳಿಗೆ ಯಾಕೆ ಈ ಶಿಕ್ಷೆ? ಇದಕ್ಕೆ ಉತ್ತರ ಶಾಸಕರಾದ ಸುರೇಶ್ ಗೌಡ್ರೆ ನೀವೇ ಕೊಡಬೇಕಿದೆ. ಇವರಿಗೆ ಕುಡಿಯಲು ನೀರಿಲ್ಲ, ಬೆಳಕಿಲ್ಲ, ಬದುಕಲು ಜಾಗವೇ ಇಲ್ಲ. ನಿಮ್ಮ ಕ್ಷೇತ್ರದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗದ ನಿಮಗೆ ಶಾಸಕ ಸ್ಥಾನವೇಕೆ? ನಿಮಗೆ ಏನಾದರೂ ಮಾನವೀಯತೆ, ಮನುಷ್ಯತ್ವವಿದ್ದರೆ ಕೂಡಲೇ ಈ ಹೆಣ್ಣು ಮಕ್ಕಳನ್ನು ರಕ್ಷಿಸಿ, ಹಕ್ಕುಪತ್ರ ನೀಡಿ ಸ್ವಾಮಿ. ಇಲ್ಲವಾದರೆ ಎಲ್ಲ ದಲಿತ ಪರ ಸಂಘಟನೆಗಳು ಸೇರಿಕೊಂಡು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಇದನ್ನು ದಲಿತ ಪರ ಸಂಘಟನೆಗಳು ಖಂಡಿಸುತ್ತವೆ. ನಿಮ್ಮ ಈ ಕಾರ್ಯವೈಖರಿಯನ್ನ ಖಂಡಿತ ಎಲ್ಲರೂ ಖಂಡಿಸುತ್ತಾರೆ. ಜನಪ್ರತಿನಿಧಿಗಳಾದ ನೀವು, ಬಡವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗದ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದು ಒಳ್ಳೆಯದಲ್ಲವೇ? ವರದಿ ಕಾರ್ತಿಕ್ BM, ವ್ಯವಸ್ಥಾಪಕರು. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.